ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಮಂಗಳೂರಿನ ಹಳೆ ಹಡಗು ಬಂದರದಲ್ಲಿದ್ದೇನೆ. ಇಲ್ಲಿ ಏನಾಗ್ತೈತಿ ಅಂತ ಅಂತಂದ್ರೆ, ಮೀನುಗಾರರ ಮೀನು ಹಿಡಿತಿರ್ತಾರೆ, ಬೋಟ್ ಮೇಂಟೆನೆನ್ಸ್ ಆಗ್ತಿರ್ತೈತಿ, ಬಲೆಗಳನ್ನು ಹೆಣಿತಿರ್ತಾರೆ, ಬೋಟ್ ಕ್ಲೀನಿಂಗ್ ಮಾಡ್ತಿರ್ತಾರೆ, ಲೋಡಿಂಗ್ ನಡೀತಿರ್ತೈತಿ, ಅನ್ಲೋಡಿಂಗ್ ನಡೀತಿರ್ತೈತಿ. ಇವತ್ತು ನಾವೇನು ಮಾಡೋಣಪ್ಪ ಅಂತಂತಂದ್ರೆ, ಇದೆಲ್ಲ ಹೆಂಗಿರ್ತೈತಿ ಅನ್ನೋ ತೋರಿಸ್ತೀನಿ. ಇವತ್ತು ಒಂದು ಬೋಟ್ ಟೂರ್ ಮಾಡೋಣ. ಇವತ್ತು ಬೋಟ್ ಒಳಗಡೆ ಯಾವ ಥರ ಸಿಸ್ಟಮ್ ಇರ್ತೈತಿ, ಮೀನುಗಾರರ ಮೀನು ಹಿಡಿಯಕ್ಕೆ 10 ದಿನ ಹೋಗ್ತಾರೆ. 10 ದಿನ ಹೋಗ್ಬೇಕಂದ್ರೆ ಅವರು ಪ್ರೀ ಪ್ಲಾನಿಂಗ್ ಅಂತಂದ್ರೆ ಮೊದಲ ಅರೇಂಜ್ಮೆಂಟ್ ಯಾವ ಥರ ಮಾಡ್ಕೊಂತಾರೆ ಬೋಟ್ ಒಳಗಡೆ ಅನ್ನೋದನ್ನ ಇವತ್ತಿನ ಲಾಗಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನಗೆ ನಿಮಗೂ ಇಂಟ್ರೆಸ್ಟಿಂಗ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ನೀವು ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬೋಟ್ ಟೂರ್ ಮಾಡೋಣ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾವಿವಾಗ ಮೀನು ಹಿಡಿತಾರಲ್ಲ ಬೋಟಲ್ಲಿ ಇದ್ದೇವೆ. ಟೋಟಲ್ ಆಗಿ 8 ಜನದ ಟೀಮ್ ಇರ್ತೈತೆ. ಅದರಲ್ಲಿ ಒಬ್ಬ ಡ್ರೈವರ್ ಇರ್ತಾರ. ಇವ್ರೇನಿದಾರ ಡೈಲಿ ಡೇ ಟು ಡೇ ಲೈಫ್ ಒಳಗಡೆ ಇವ್ರದ ಮೀನಾ ಹಿಡಿ ಕೆಲಸ ಆಗಿರ್ತೈತಿ. ಇವ್ರ ಮೀನಾ ಹಿಡ್ಕೊಂಡು ಬರ್ಬೇಕಂದ್ರೆ ಸುಮಾರು 10 ದಿವಸ ಬೇಕಾಗಿರ್ತೈತಿ. ಮೊದ್ಲು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವ್ರು ಬೇಕಾಗಿರೋದನ್ನ ಎಲ್ಲಾ ಫಿಲ್ ಮಾಡ್ಕೊಂತ ಸ್ಟೋರ್ ಮಾಡ್ಕೊಳ್ತಾರ. ನೀರಾಗಿರ್ಬೋದು, ಆಹಾರ ಆಗಿರ್ಬೋದು, ಎಲ್ಲಾನು ಸ್ಟೋರ್ ಮಾಡ್ಕೊಂಡ ಇವಾಗ ನಾಳೆ ಅದ್ರದ್ದು ಏನು ಪ್ರೊಸೀಜರ್ ಇರ್ತೈತಲ್ಲ, ಪೂಜೆ ಮಾಡ್ಕೊಂಡು ಹೊರಟ್ರೆ ಬರೋದು ಸುಮಾರು 10 ದಿನ ಆಗ್ತೈತಿ ಅಂತ. ಬಟ್ ಮೀನ ಬರ್ತೈತೋ ಇಲ್ಲೋ ಗೊತ್ತಿಲ್ಲ. ಬಟ್ ಅವ್ರ ಪ್ರಯತ್ನ ಅಂತ ಅವ್ರು ಮಾಡ್ತಿರ್ತಾರ. ತುಂಬಾ ಕಷ್ಟ ಇದೆ ಲೈಫ್. ರಿಯಲಿ ಗ್ರೇಟ್ ಅಂತಾನೆ ಹೇಳ್ಬೋದು. ಇನ್ನಿಬ್ರು ಅಲ್ಲಿ ವರ್ಕ್ ಮಾಡಕತ್ತಾರ. ಫ್ರೆಂಡ್ಸ್, ನಾವಿವಾಗ ಬೋಟ್ ಟೂರ್ ಮಾಡೋಣ. ಇವಾಗ ನಮ್ಮ ಜೊತೆ ರತ್ನಾಕರ್ ಹರಿಕಂತ್ರ ಅವ್ರು ಇದಾರೆ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಸರ್, ನಮಗೆ ಇವತ್ತಿನ ಬೋಟ್ ಟೂರ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಹೇಳ್ಬೋದಾ ಸರ್ ಏನೇನಂತ? ಈಗ ನಾವು ನಮ್ಮಲ್ಲಿ ಈಗ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ. ಈಗ ಬಲೆ ಆಗಿರ್ಬೋದು, ನೀರಾಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಐಸ್ ಆಗಿರ್ಬೋದು, ಮತ್ತೆ ನಮ್ದು ಊಟದ ವ್ಯವಸ್ಥೆ ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಈಗ ಬರ್ತದೆ. ಈಗ ಬರ್ತದಂದ್ರೆ ಕೆಲವರೆಲ್ಲ ಹೀಗೆ ಈ ದೇವರನ್ನು ನಂಬ್ತಾರೆ. ಈ ಒಳ್ಳೆ ಮುಹೂರ್ತ ಇದನ್ನ ನೋಡಿ ನಾವು ಬೋಟ್ ಬಿಡುದು. ಈಗ ಬಿಟ್ಟರೆ ನಾವು 10 ದಿನಕ್ಕೆ ಮತ್ತೆ ವಾಪಸ್ ಬರೋದು. ಅಲ್ಲಿ ನಮಗೆ ಮೀನು ಸಿಗ್ತದೋ ಇಲ್ವೋ ಏನೋ ಗೊತ್ತಿಲ್ಲ. ಅಷ್ಟೆಲ್ಲ ಹೋಗಲೇಬೇಕು. ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಸಿಕ್ಕಿದ್ರೆ ನಮ್ಗೆ ಲಾಭ, ಇಲ್ಲಾಂದ್ರೆ ಇಲ್ಲ. ಸಿಕ್ಕಿದ್ರೆ ನಮಗೂ ಲಾಭ, ಡೀಸೆಲ್ ಹಾಕೊಟ್ಟಿರೋ ದನಿಗೂ ಲಾಭ ಸಿಗ್ತದೆ. ಇಲ್ಲ ನಾವು ಖಾಲಿ ಬಂದಂದ್ರೆ ದನಿಗೆ ನುಕ್ಸಾನ ಆಗುತ್ತೆ, ಕಮ್ಮಿ, ಅವರಿಗೆ ಉತ್ಪನ್ನ ಇರೋದಿಲ್ಲ. ಡೀಸೆಲ್ ಅಂತ ಹೋಗ್ತದೆ. ನಾವು ಖಾಲಿ ರನ್ನಿಂಗ್ ಮಾಡೋದನ್ನು ಕೂಡ ಬಲೆ ಹಾಕಿದ್ರೆ ಮೀನು ಸಿಕ್ಕಿದ್ರೆ ಮಾತ್ರ. ಇಲ್ಲಾಂದ್ರೆ ಡೀಸೆಲ್ ಎಷ್ಟು ಹೋಗ್ಬೇಕು ಅದು ಹೋಗ್ತದೆ. ಡೀಸೆಲ್ ಖಾಲಿ ಮಾಡ್ಕೊಂಡ್ಬಂದ್ರೆ ದನಿಗೆ ಅಷ್ಟು ಲೋಸ್ ಆಗ್ತದೆ. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಏನು ಇಲ್ಲ ಸಿಗಿಲ್ಲ, ನೀವು ಸುಮ್ಮನೆ ನೀರಿ ಅಂದರೆ ನಮ್ಗೆ ಉತ್ಪನ್ನನೇ ಇರಲ್ಲ. ಅದರಿಂದ ನಮಗೆ ತುಂಬ ಲೋಸ್. ನಾವು ಮನೆಯಲ್ಲಿ ನಮಗೆ ಮಕ್ಕಳು ಮರಿ ಸಂಸಾರ ಎಲ್ಲ ಇರ್ತದೆ. ಇದನ್ನು ನಂಬ್ಕೊಂಡು ನಾವು ಅವ್ರಿಗೂ ನಂಬ್ಕೊಂಡು ಇಲ್ಲಿ ದುಡಿಲಿಕ್ಕೆ ಬರೋದು. ನಾವು ಇಲ್ಲಿ ಸಿಕ್ಕಿದ್ರೆ ಮಾತ್ರ ನಮ್ಗೆ ಅಲ್ಲಿ, ಇಲ್ಲಿ ಇಲ್ಲಂದ್ರೆ ನಮ್ಗಿಲ್ಲ. ಹಾಗೆ ಇದು ನಮ್ದು ಒಂಥರ ಕಷ್ಟಕರ ಜೀವನ. ಈಗ ನಾವು ಹೋದ್ರೆ ಅಲ್ಲಿ ಗಾಳಿ ಆಗಿರ್ಬೋದು, ಮಳೆ ಆಗಿರ್ಬೋದು, ಚಳಿ ಆಗಿರ್ಬೋದು, ಏನೇ ಆಗಿರ್ಬೋದು ಎಲ್ಲದಕ್ಕೂ ನಾವು ಮೈ ಕೊಡಲೇಬೇಕಾಗ್ತದೆ. ಎಲ್ಲ ಸ್ನಾನ ಇರಲ್ಲ. ಇವತ್ತು ಸ್ನಾನ ಮಾಡೋದ್ರೆ ಇನ್ನು 5 ದಿನಕ್ಕೊಂದು ಸ್ನಾನ ಮಾಡೋದು. ಮತ್ತೆ ಇಲ್ಲಿ ಒಳಗಡೆ ಬಂದು ಸ್ನಾನ ಮಾಡೋದು. ಒಂದು 10 ದಿನಕ್ಕೊಂದು ಸ್ನಾನ, 2 ಸ್ನಾನ ಮಾಡ್ತೀವಿ ನಾವು. ಮನೆಯಲ್ಲಿ ಅಂದ್ರೆ ದಿನ ಒಂದ್ಸಲ ಸ್ನಾನ ಮಾಡ್ತೀವಿ. ಇದು ಒಂಥರ ನಮ್ದೊಂಥರ ಜೀವನ. ಅಂದ್ರೆ ನೆಮ್ಮದಿನೇ ಇಲ್ಲ. ದುಡ್ತಾ ಇದ್ರೂ ಕೂಡ ನೆಮ್ಮದಿ ಇರಲ್ಲ ನಮಗೆ. ಮತ್ತೆ ಸಿಗ್ಬೋದು, ಸಿಗ್ದೇನೆ ಇರ್ಬೋದು. ಈಗ ಆಕಸ್ಮಿಕ ಜೀವನ ನಮ್ದು ಇದಲ್ಲ. ಇದು ನಾವು ಹೇಳಲಿಕ್ಕೆ ಬರುವುದಿಲ್ಲ. ನಮ್ಗೆ ಇದೊಂಥರ ಸಂಬಳ, ಈ ಜಾಬರ್ಸ್ ತರ ಅಥವಾ ಒಬ್ಬ ಕೂಲಿ ಕೆಲಸ ಮಾಡೋತರ ಇಲ್ಲ. ಇದೊಂಥರ ಇದು ಸಿಕ್ಕಿದ್ರೆ ನಮ್ಗೆ ಲಾಭ, ಸಿಕ್ಕಿಲ್ಲ ಅಂದ್ರೆ ನಮಗೂ ಲಾಭ ಇಲ್ಲ, ಸಾವುಕಾರನಿಗೂ ಲಾಭ ಇಲ್ಲ. ಈ ತರ ನಮ್ದೊಂಥರ ಜೀವನ. ಸರಿ ಸರ್, ತಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಸರ್, ಇವಾಗ ತಾವು ಯಾವುದೇ ತರ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿರಿ ಅಂತ ನೋಡ್ಬೋದಾ ನಾವು? ನೋಡಿ ಬನ್ನಿ ಸರ್. ಹಾಗೆ ನೋಡಿ, ಇದೆಲ್ಲ ಬಲೆ, ಇಲ್ಲಿ ಬಲೆ ಇದೆ. ಸರ್, ಇವಾಗ ಬಲೆ ಯಾವ ತರ ರೆಡಿ ಮಾಡ್ಕೊಂಡಿದ್ರ ಅಂತ? ಬಲೆ ಅಂದ್ರೆ ಇವಾಗೆಲ್ಲ ಫಸ್ಟ್ ಟೈಮ್ ಬುಲ್ ಬಲೆ ಅಂತ ಹಾಕ್ತಾರೆ. ಬುಲ್ ಬಲೆ ಅಂದ್ರೆ ಮೇನ್ ಕೈ ಮೀನ್ ಅಂತ ಇರ್ತದೆ. ಅದಕ್ಕೆ ನಾವು ಈ ತರ ಬಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನ ಆಗರದಲ್ಲಿ ಎಳಿಬೇಕು. ಎಳ್ದು ಅಲ್ಲಿ ಮತ್ತೆ ರೆಡಿ ಮಾಡ್ಬೇಕು. ಅದಕ್ಕಂತ ಬಾಯ್ ಅಂತ ಬರ್ತದೆ. ಆ ಬಾಯ್ ಎಲ್ಲ ಕಟ್ಟು ಮತ್ತೆ ಅದಕ್ಕೆ ಸುಮಾರು ಕೆಲಸಗಳಿದೆ. ರೋಪ್ಗಳು ಮಾಡೋದು, ಇದೆಲ್ಲ ಕೆಲಸ ಇದೆ. ಆ ನಂತರ ಬಿಡುದು. ಆ ನಂತರ ಬಿಟ್ಟು 3 ಗಂಟೆ ಟ್ರೋಲ್ ಮಾಡೋದು. ನಾವು 3 ಗಂಟೆ ಟ್ರೋಲ್ ಮಾಡಿ ಮತ್ತೆ ಬಲೆ ಹಿಡಿದು ಬಗ್ಸಿದ್ದು. ಅವಾಗ ಅಲ್ಲೇನಾದ್ರು ಮೀನು ಬಂತು ಅಂದ್ರೆ ಮತ್ತೆ ರಿಟರ್ನ್ ಅಲ್ಲಿಗೆ ಬಲೆ ಹಾಕ್ತೀವಿ ನಾವು. ಇಲ್ಲಿ ಅಂದ್ರೆ ಮತ್ತೆ ಎಲ್ಲರೂ ರನ್ನಿಂಗ್ ಕೊಡೋದು, ಪ್ಲೇಸ್ ಚೇಂಜ್ ಮಾಡೋದು. ಇಲ್ಲಿ ಮೀನಿಲ್ಲ ಮತ್ತೆ ಅಲ್ಲಿ ಹೊರಗಡೆನೋ ಅಥವಾ ಕರೆಗಡೆನೋ ಹೀಗೆ ತಗೊಳ್ಳೋದು. ಅಲ್ಲಿ ಮತ್ತೆ ಬಲೆ ಹಾಕೋದು. ಅಲ್ಲಿ ಸಿಕ್ಕಿದ್ರೆ ಮತ್ತೆ ಅಲ್ಲಿ ಹಾಕ್ತೀವಿ. ಇಲ್ಲ ಅಂದ್ರೆ ಮತ್ತೆ ಬೇರೆ ಚೇಂಜ್ ಮಾಡ್ತೀವಿ. ಅಂದ್ರೆ ಒಟ್ರೆ ಡೀಸೆಲ್ ಖಾಲಿ ಆಗ್ತಾನೆ ಇರ್ತದೆ. ಒಂಥರ ಈ ಗಾಡಿ ಟೈಪ್. ಗಾಡಿ ನೋಡಿ, ಲೋಡ್ ತಗೊಂಡು ಹೋಗ್ಬೇಕು. ಖಾಲಿ ಬಂದ್ರೆ ಎಷ್ಟು ಲಾಸ್ ಆಗ್ತದೆ, ಲೋಡ್ ಇದ್ರೆ ಲಾಭ ಸಿಗ್ತದೆ. ಅಪ್ ಅಂಡ್ ಡೌನ್ ಅಂತ ನಮ್ಗೆ ಏನು ಇಲ್ಲ. ಹೋದ್ರೂ ಖರ್ಚು, ಬಂದ್ರೂ ಖರ್ಚೆ ಹೀಗಿರ್ತದೆ. ಡೀಸೆಲ್ ಹೋಗುದೇ. ಮೀನು ಸಿಕ್ಕಿದ್ರು ಡೀಸೆಲ್ ಹೋಗ್ತದೆ, ಮೀನು ಸಿಗದಿದ್ರು ಡೀಸೆಲ್ ಹೋಗ್ತದೆ. ಒಟ್ಟರೆ ಅಷ್ಟೇ ಡೀಸೆಲ್ ಖಾಲಿ ಮಾಡ್ಕೊಂಡು ಬರೋದು. ಸರ್, ಇವಾಗ ಬಲೆ ನೋಡೋಣ ಯಾವ ತರ ಇದೆ. ಬಲೆ ನೋಡಿ, ಇದೇ ತರ ಬಲೆ. ಇದು ಬುಲ್ ಬಲೆ ಅಂತಾರೆ ಇದಕ್ಕೆ. ಸರ್, ಇದಕ್ಕೆ ಯಾವ ಬಲೆ ಅಂತ ಹೇಳ್ತಾರೆ? ಬುಲ್ ಟ್ರೋಲ್ ಅಂತಾರೆ ಇದಕ್ಕೆ. ಬುಲ್ ಟ್ರೋಲ್ ಅಂತಾರೆ. ಇದಕ್ಕೆ ಕಡಿಮೆ ಅಂದ್ರೆ 1,30,000 ಮೇಲೆ ಬೀಳ್ತದೆ ಒಂದು ಬಲೆಗೆ. ಸರ್, ಎಷ್ಟು ಉದ್ದ ಇರುತ್ತೆ ಸರ್ ಬಲೆ? ಉದ್ದ ಕಡಿಮೆ ಅಂದ್ರೆ ಒಂದು 65 ಫೀಟ್ ಉದ್ದ ಇರ್ತದೆ. ಹೌದಾ ಸರ್? ಖಾಲಿ ಬಲೆ
ಅದಕ್ಕೆ ಮತ್ತೆ ಒಂದು 65 ಫೂಟ್ ಕೈ ರೋಪ್ ಅಂತ ಹಾಕ್ತೀವಿ ನಾವು. ಅದನ್ನೆಲ್ಲ ತಗೊಳ್ಬೇಕಾದ್ರೆ ಟೋಟಲ್ ಒಂದು 125 ಮೀಟರ್ ಉದ್ದ ಆಗ್ತದೆ ಬಲೆ. ಸರ್ ಒಂದ್ ವೇಳೆ ಬಲೆ ಹಾಕಿದಾಗ ಬಲೆ ಕಟ್ಟಾದ್ರೆ ಏನ್ ಮಾಡೋದು ಸರ್? ಬಲೆ ಕಟ್ಟೋದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಬಲೆ ಹಿಡಿದು ಬಲೆಯನ್ನು ರಿಪೇರಿ ಮಾಡಬೇಕು. ಮತ್ತೆ ನಾವು ನೀವು ಅದಕ್ಕೆ ಬಲೆ ರಿಪೇರಿ ಮಾಡ್ಬೇಕು. ಬಿಸಿಲು ಗಾಳಿ ಏನೂ ಇಲ್ಲ, ಇದೇ ತರ ಇಲ್ಲಿ ಇಟ್ಕೊಳ್ಬೇಕು. ಈಗ ಅಲ್ಲಿ ಕಟ್ಕೊಳ್ಳೋದು ಇಲ್ಲೇ ನೇಯ್ತಾ ಇರ್ಬೇಕು. ಮಳೆ ಬಂದನ್ನು ಕಟ್ಟಬೇಕು, ಬಿಸಿಲು ಬಂದನ್ನು ಕಟ್ಟಬೇಕು, ಗಾಳಿ ಬಂದನ್ನು ಇರಬೇಕು. ಕೊಟ್ಟರೆ ಮತ್ತೆ ರೆಡಿ ಮಾಡಿ ಹಾಕ್ಲೇಬೇಕು. ನೀವು ಬಲೆ ಕಟ್ಟೋಕ್ಕೂ ಬರುತ್ತೆ? ಹೌದೌದು. ನಾವು ಫಿಶರ್ ಮೇನೆ. ನಮ್ಗೆ ಈ ಕೆಲಸ ಬಿಟ್ಟರೆ ಮತ್ತೆ ಯಾವ ಕೆಲಸನೂ ಗೊತ್ತಿಲ್ಲ ನಮ್ಗೆ. ಇದೇ ಕೆಲಸ ನಮ್ದು. ಸರ್ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಾನು ಕಡಿಮೆ ಅಂದ್ರೆ ನನಗೆ ಈಗ ಒಂದು 48-49 ವರ್ಷ. ಕಡಿಮೆ ಅಂದ್ರೆ ನಾನು 12 ವರ್ಷದಿಂದ ಅಂದ್ರೆ ನಾವು ಫುಲ್ ನಮ್ಮ ಮುತ್ತಾತಿಂದ ಇದೇ ದಂಧೆ ಬಿಟ್ಟರೆ ನಮ್ಗೆ ಏನು ಬೇರೆ ನಾವಾಗ ಗೊತ್ತು ಬಂದದಲ್ಲ. ನಮ್ಮ ಅಜ್ಜ ಮುತ್ತಾತ ದೇವರ ನಮ್ಮ ನೀರು ಕಸುವೆ ಮೇನು. ನಾವು 12 ವರ್ಷದಿಂದ ಬೆಳಿತೆ ಅಂತ ತೆಗಿತು ಹೋದ್ವಿ ನಾವು. ಅದನ್ನು ಮುಳುಕಿ ತೆಗಿತಿದ್ರು ಊರಲ್ಲೆಲ್ಲ ಗುಡ್ಡಿ ಕಾಲುವೆಯಲ್ಲಿ. ಅದರಿಂದ ಹಾಗೆ 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 ಶಾಲೆಗೆಲ್ಲ ಹೋಗಿ ಶಾಲೆಯೆಲ್ಲ ಬಿಟ್ಟುಕೊಂಡು ಅವಾಗೆಲ್ಲ ಕಲೀಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಆನಂತರ ಈಗ ವಾಡಗೆ ಹೋದ್ರು. ಆನಂತರ ಮತ್ತೆ ಬೋಟಿಗೆ ಬಂದರು. ಈ ಕಡಿಮೆ ನನಗೊಂದು 48 ವರ್ಷ ಆಯ್ತು. ಕಡಿಮೆ ಒಂದು 30 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಈಗ. ಅಂತಂದ್ರೆ ಬೋಟಲ್ಲಿ ಯಾವುದೇ ಸಮಸ್ಯೆಗಳಿದ್ರು ನೀವು ಅದಕ್ಕೆ ಸೊಲ್ಯೂಷನ್ ಅಂತ ಹೌದೌದು. ಅಂದ್ರೆ ಮೀನು ಹಿಡಿಯಬೇಕಾದ್ರೆ ಏನೇ ಸಮಸ್ಯೆ ಬಂದ್ರು ಹೌದು. ಓಕೆ ಸರ್, ತುಂಬಾ ಧನ್ಯವಾದಗಳು. ಆ ಥರ ಆಗ್ಬಿಟ್ಟಿದೆ ನಮಗೆ. ಪ್ಯಾನಿಗೆ ಏನಾದ್ರು ಬಿದ್ದರೆ ಪ್ಯಾನಿಗೆ ಮುಳುಕೋದು. ಪ್ಯಾನ್ ಇರ್ತದೆ. ಈ ಗಾಡಿ ಟೈರ್ ಇರ್ತದೆ, ಅಲ್ಲೊಂದು ಪ್ಯಾನ್ ಇರ್ತದೆ. ಆ ಪ್ಯಾನ್ ಇಲ್ಲಾಂದ್ರೆ ಬೋಟ್ ಓಡೋದೇ ಇಲ್ಲ. ಆ ಪ್ಯಾನಿಗೆ ಏನಾದ್ರು ಬಿದ್ದರೆ ಎಲ್ಲ ಮುಳುಕಬೇಕು, ನಾವು ಕಟ್ ಮಾಡಬೇಕು. ಏನು ಆಕ್ಸಿಜನ್ ಇಲ್ಲ, ಏನೂ ಇಲ್ಲ. ಆಕ್ಸಿಜನ್ ಸಮೇತ ಇಲ್ಲದಿದ್ದರೆ ನಾವು ಅಲ್ಲಿ ಮುಳುಕಿ ಹೋಗಿ ಕಟ್ ಮಾಡಿ ಮತ್ತೆ ಮನೆ ಮೇಲೆ ಬರಬೇಕು. ತುಂಬ ಕಷ್ಟ ಆಗ್ತದೆ. ಅಂತಂದ್ರೆ ಸಮುದ್ರದಲ್ಲೇ ಹೋಗ್ತೀರಿ? ಹೌದೌದು. ಸರ್ ನಿಮಗೆ ಭಯ ಅದು ಏನೂ ಆಗಂಗಿಲ್ವಾ ಸರ್? ಅದು ಏನು ಮಾಡೋಕೆ ಆಗುದಿಲ್ಲ, ನಾವು ಅದೆಲ್ಲ ಆಗ್ಬಿಟ್ಟಿದ್ದೇವಲ್ಲ ನಾವು. ಸರ್ ಸಮುದ್ರ ತುಂಬಾ ಆಳ ಇರುತ್ತೆ? ಆಳ ಇರ್ತದೆ. ಆಳಲ್ಲ, ಬೋಟ್ ಎಷ್ಟು ಅಂತರದಾಗ ಇರುತ್ತೆ ಅಷ್ಟೇ ಅಂತರಕ್ಕೆ ಹೋಗುದು. ಆಳ ತುಂಬಾ ಇರ್ತದೆ, ಬೋಟ್ ಮೇಲೆ ಇರ್ತಲ್ಲ ಅದ್ರ ಅಂತರಕ್ಕೆ ಅಷ್ಟೇ ಹೋಗುದು ನಾವು. ಅಂದ್ರೆ ಸೇಫ್ಟಿ ಅಂತ ಏನ್ ಮಾಡ್ಕೊಂಡ್ರಿ? ಸೇಫ್ಟಿ ಅಂತ ನಮ್ಗೆ ಏನಾದ್ರು ಒಂದು ಬಾಯಿ ಇರ್ತದೆ, ಮೂಗೋಗ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಈಗ ಕೆಲವದೆಲ್ಲ ದೊಡ್ಡ ಸ್ಟೀಮರ್ಗೆಲ್ಲ ಅದಕ್ಕೆಲ್ಲ ಆಕ್ಸಿಜನ್ ಇರ್ತದೆ. ನಮ್ಮಲ್ಲೆಲ್ಲ ಆಕ್ಸಿಜನ್ ಇರುವುದಿಲ್ಲ. ಕೆಲವು ಬಹಳ 100% ಅಂದ್ರೆ 90% ಇರೋದಿಲ್ಲ. ಅದು ಅವರವರ ಕೆಪಾಸಿಟಿ ಮೇಲೆ ಹೋಗುದು ಅಷ್ಟೇ ಅದು. ಯಾಕಂದ್ರೆ ಅವರೆಲ್ಲ ನುರಿತ ಕಲಾವಿದರಂತಾರಲ್ಲ, ಹಾಗೆ ನುರಿತ ಮೀನುಗಾರರಾಗಿರ್ತಾರೆ ಅವರು. ಕರಾವಳಿ ಹೆಮ್ಮೆ ಮೀನುಗಾರರು ಅದೇ ತರ ಇರ್ತಾರೆ, ಯಾವ್ದಕ್ಕೆ ಹೆದರೋದೇ ಇಲ್ಲ ಅವರು. ಫ್ರೆಂಡ್ಸ್, ಇದೇ ನೋಡ್ತಿದ್ರಿ, ಇದು ಬುಲ್ಲು ಬಲೆ ಇದೆ. ಇದ್ರ ಬಗ್ಗೆ ಅವರ ತಿಳಿಸ್ಕೊಟ್ಟಿದ್ದಾರೆ. ಇವಾಗ ನೀರನ್ನ ಯಾವ ತರ ಸ್ಟೋರ್ ಮಾಡ್ತಾರ ಅನ್ನೋದನ್ನ ನೋಡೋಣ. ಇವಾಗ ಫ್ರೆಂಡ್ಸ್, ಇವಾಗ ನೀರನ್ನ ಬಳಸೋಕೆ ನೀರನ್ನ ಸ್ಟೋರ್ ಮಾಡ್ಕೊಳಕತ್ತಾರ. ಅದು ವಾಟರ್ ಕೆಪಾಸಿಟಿ ಬಂದ್ಬಿಟ್ಟು ಕೆಳಗಡೆ ಇದೆ 4000 ಲೀಟರ್ ಇದೆ. ಇಲ್ಲಿ ಕೆಳಗಡೆ ಹೋಗಕ್ಕೆ ನಮಗೆ ಆಗಂಗಿಲ್ಲ. ಇಲ್ಲಿ ಏನ್ ನೋಡ್ತಿದ್ರಿ, ಇಲ್ಲಿ ವಾಟರ್ ಸ್ಟೋರ್ ಮಾಡ್ತಾರೆ. ಇಲ್ಲಿ ವಾಟರ್ ಸ್ಟೋರ್ ಮಾಡಕ್ಕೆ ಅಲ್ಲಿ ಒಂದು ಟ್ಯಾಂಕ್ ಇದೆ. ಟೋಟಲ್ 4000 ಲೀಟರ್ ಟ್ಯಾಂಕ್ ಇದೆ ಅಲ್ಲಿ. ಇವಾಗ ಬಳಸೋ ನೀರನ್ನ ಯಾವ ತರ ಸ್ಟೋರ್ ಮಾಡ್ಕೊಳ್ತಾರ ಅನ್ನೋದನ್ನ ತೋರಿಸಿ ಆಯ್ತಾ. ಇವಾಗ ಅಡಿಗೆನ ಯಾವ ತರ ಮಾಡ್ತಾರ ಅನ್ನೋದು ನೋಡೋಣ ಬನ್ನಿ. ಆಗಿದ್ರೆ ಇದು ಗ್ಯಾಸ್. ಇದು ಇಲ್ಲಿಂದ ನಾವು ಪೈಪ್ ಹಾಕಿ ಒಳಗಡೆ ತಗೊಳ್ತೀವಿ. ಇಲ್ಲಿ ಸ್ಟೋವ್ ಇದೆ. ಅಣ್ಣ, ಇದು ಸಿಲಿಂಡರ್ ಎಷ್ಟು ದಿನ ಬರುತ್ತೆ ನಿಮ್ಗೆ? ಇದು ನಮಗೊಂದು 6-7 ದಿನ ಬರ್ತದೆ. 7 ದಿನ ಮತ್ತೆ ಗ್ಯಾಸ್ ಖಾಲಿ ಆದ್ರೆ ಮತ್ತೆ ಸ್ಪೇರ್ ಇಟ್ಕೊಂತೀವಿ ಅಲ್ಲಿ. ಹೌದು, 2 ಇಟ್ಕೊಳ್ಳೋದೆ. ಒಂದು ಸ್ಪೇರ್ ಇಟ್ಕೊಳ್ಳೋದೆ. ಮತ್ತೆ 6 ದಿನ ಆತರ 7 ದಿನ ಬರ್ತದೆ. ಆ ನಂತರ ಮತ್ತೊಂದು ಹಚ್ಚೋದು. ಆ ನಂತರ ಒಳಗೆ ಬರುವವರು ಅದು ಆಗ್ತದೆ. ಆ ನಂತರ ಮತ್ತೆ ಇದನ್ನು ಕೊಟ್ಟು ಮತ್ತೆ ಸ್ಪೇರ್ ತಗೊಳ್ಳೋದು. ನೋಡಿ, ಅಲ್ಲೇ ಗ್ಯಾಸ್ ಇದೆ, ಸ್ಟವ್ ಇದೆ. ಸ್ಟವ್ ಇಲ್ಲೆಲ್ಲ ಸಾಮಾನುಗಳು ಇಟ್ಕೊಂತೀವಿ ನಾವು. ಇಲ್ಲ ಅಕ್ಕಿ ಚೀಲ, ಇಲ್ಲಿ ತಿಂಡಿ ಅಂತದ್ದು, ಅವಲಕ್ಕಿ, ಖಾರ ಪುಡಿಗಳು, ಲಕ್ಕಿಗಳು, ಇಲ್ಲಿ ಚಾಪುಡಿ ಸಕ್ಕರೆಗಳು ಇದನ್ನು ಇಟ್ಕೊಳ್ತೀವಿ. ಬಂಡೇರಿ ಇಲ್ಲಿ ಬೇಕಾದ್ರೆ ಈಗೆಲ್ಲ ಏನಾದ್ರು ತರಕಾರಿ ಇಟ್ಕೊಳ್ಳೋದಾದ್ರೆ ಇಲ್ಲಿ ಇಟ್ಕೊಳ್ತಾರೆ. ಅಡಿಗೆ ಯಾರು ಮಾಡ್ತಾರೆ? ಅಡಿಗೆ ಒಬ್ರು ಕುಕ್ಕರ್ ಇರ್ತಾರೆ. ಅಡಿಗೆ ಏನೇನ್ ಮಾಡ್ತೀರಾ ಅಣ್ಣ? ಅಡಿಗೆ ಅನ್ನ ಸಾರು, ಅನ್ನ ಮೀನು ಸಾರು. ಏನಾದ್ರು ತಿಂಡಿ ಅಂತ ಈಗೆಲ್ಲ ಮಾಡೋಕೆ ಆಗುದಿಲ್ಲ. ಈಗ ತುಂಬಾ ಕಡ್ಲಿ ಇರ್ತಲ್ಲ, ಅಲ್ಲಿ ಎಣ್ಣೆ ಪದಾರ್ಥ ಎಲ್ಲ ಮಾಡೋದಿಲ್ಲ. ಅವಾಗೆಲ್ಲ ಸ್ವಲ್ಪ ಏನಾದ್ರು ಅವಲಕ್ಕಿ, ಅದಕ್ಕೆ ಅವಲಕ್ಕಿ ನೋಡಿ ಒಂದ್ಸಲ ಅಡಿಗೆ ಮಾಡೋಕ್ಕೂ ಆಗುದಿಲ್ಲ ನಮ್ಗೆ, ಅನ್ನ ಮಾಡ್ಲಿಕ್ಕೂ ಆಗುದಿಲ್ಲ. ಆ ಟೈಮ್ದಾಗ ಅವಲಕ್ಕಿಯನ್ನ ಸ್ವಲ್ಪ ನೀರಲ್ಲಿ ಹಾಕಿ ಬೆಲ್ಲ ಹಾಕಿ ಸ್ವಲ್ಪ ಕುಡಿಯೋದು. ಅದಕ್ಕೊಂದು ವ್ಯವಸ್ಥೆ ಇಟ್ಕೊಂಡಿರ್ತೇವೆ ನಾವು. ಯಾಕಂದ್ರೆ ಇದರಿಂದ ಚರಿಗೆಯಲ್ಲಿ ಎತ್ತಾಗ ಹೀಗೆಲ್ಲ ಬಿದ್ದು ಹೋಗೋ ಚಾನ್ಸ್ ಇರ್ತದೆ. ಬೋಟ್ ಹೀಗಾಗ್ತದೆ. ಆವಾಗ ಇದನ್ನ ಆಗುದಿಲ್ಲ. ಯಾಕೆ ಇವಾಗ ಕರಿಗೆ ಅಂತ ಹೇಳಿದ್ರೆ ಫ್ರೈ ಮಾಡಿದ್ದಾನೆ. ಬಡ್ಡೆ ಹೋದಾಗ ಕರಿ ಮಾಡ್ಲಿಕ್ಕೆ ಆಗುದಿಲ್ಲ. ತುಂಬ ಕಡಲಿ ಇರ್ತದೆ. ಕಡಲಿ ಇರುವಾಗೆಲ್ಲ ತೂಲಾಡ್ತದೆ. ಇದೆಲ್ಲ ಮೈ ಕಾಲು ಮೇಲೆ ಬೀಳೋ ಚಾನ್ಸಸ್ ಇರ್ತದೆ. ಅದಕ್ಕೆ ಇದನ್ನ ಸ್ಟಾಪ್ ಮಾಡ್ಬಿಡ್ತೀವಿ ನಾವು. ಇಲ್ಲ, ಅದು ಹೀಗಾಗ್ತದೆ. ಬೋಟ್ ಅಡ್ಡ ಹೋಗುವಾಗ ಕಡಲಿ ಇರ್ತಲ್ಲ, ಹೀಗೆಲ್ಲ ಆಗ್ತದೆ. ತುಂಬಾ ರೋಲಿಂಗ್ ಆಗ್ತದೆ. ಆವಾಗ ನೀರು ಆ ಕಡೆ ಈ ಕಡೆ ಎಲ್ಲ ತುಳ್ಳಾಡ್ತದೆ. ಆವಾಗ ಮೈ ಮೀನು ಬೀಳೋ ಚಾನ್ಸಸ್ ಇರ್ತದೆ. ಅಂತ ಸಮಯದಲ್ಲಿ ನಾವು ಏನು ಮಾಡ್ತೀವಿ, ಅಡುಗೆ ಏನು ಮಾಡೋದು ಬಂದ್ ಮಾಡ್ಬಿಡ್ತೀವಿ. ಅವಾಗ ಈ ಸೇಫ್ಟಿ ಅಂತೇಳಿ ಒಂದು ಅವಲಕ್ಕಿ ಇಟ್ಕೊಂಡಿರ್ತೀವಿ ನಾವು. ನೋಡಿ, ಅವಲಕ್ಕಿ
ಕೆಲವೊಂದು ಟೈಮ್ ಸಮುದ್ರದಲ್ಲಿ ಏರಿ ಇಳಿತ ಆಗ್ತಿರ್ತೈತೆ. ಅದು ಟ್ರೈನರ್ಸ್ ಅಲೆಗಳ ಜಾಸ್ತಿ ಒಬ್ಬರ ಇಳಿತ ಆಗ್ಬೇಕಾದ್ರೆ ಅವ್ರಿಗೆ ಗ್ಯಾಸ್ ಆಗಲ್ಲ ಅಂತಂದ್ರೆ ಈ ತರ ಶೇಕ್ ಆಗ್ತೈತಿ. ಆ ಟೈಮ್ ಒಳಗೆ ಇವರು ಅವಲಕ್ಕಿ ಬೆಲ್ಲ ಅವಲಕ್ಕಿ ನೀರಲ್ಲಿ ಕಲಿಸ್ಕೊಂಡ ಬೆಲ್ಲ ಜೊತೆ ತಿಂತಾರೆ. ರಿಯಲಿ ಗ್ರೇಟ್ ಹಾರ್ಡ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ನಾವು ಇದನ್ನು ಜಾಸ್ತಿ ಇಟ್ಕೊಳ್ಳೋದು ಅಂದ್ರೆ ಬಡವರು ಬಂದು ಅಂತೇಳಿ. ಅದೇ ಒಂದು ಟೈಮ್ ಅಡುಗೆನೇ ಇಲ್ಲ ಹೊಸ ಅಂತದ್ದು, ಅವಾಗ ಏನು ಮಾಡೋದು, ಸ್ವಲ್ಪ ನೀರೊಟ್ಟಿಗೆ ಏನಾದ್ರು ಬೆಲ್ಲಗೆಲ್ಲ ಹಾಕೊಂಡು ಸ್ವಲ್ಪ ಕಲಸಿ ಹಾಗೆ ತಿನ್ನೋದು. ಅಡುಗೆ ಮಾಡೋ ಚಾನ್ಸಸ್ ಆಗುವುದಿಲ್ಲ ಅವಾಗ. ಹಾಲು ಬೋಟಲ್ ಈಗ ಆಗುವಾಗ ಹೀಗಾಗ್ತದೆ, ಕಡಲಾದ ಗಾಳಿ ಜೋರಾದಾಗಲ್ಲ ಹೀಗಾಗ್ತದೆ. ಇದೆಲ್ಲ ಇತ್ತು ತೆರಿಗೆಲ್ಲ ಕೌಚಿ ಬಿಡ್ತದೆ, ಆ ಕಡೆ ಬಿದ್ದು ಬಿಡ್ತದೆ ಪಾತ್ರೆ ಎಲ್ಲ. ಅವಾಗ ಏನು ಮಾಡ್ತೀವಿ ನಾವು ಅಂಥ ಟೈಮಲ್ಲಿ ಇದೊಂದು 7 ದಿನ ಸ್ಟಾಕ್ ಇಟ್ಕೊಳ್ಳೋದು. ಅದು ಅನ್ನ ಮಾಡುವಾಗಲ್ಲ ಇದು ಆಗಿರ್ತದೆ, ತಿನ್ನೋದಿಲ್ಲ ಇದು ಯಾವಾಗಲೂ ಸ್ಟಾಕ್ ಇಟ್ಕೊಂಡು ಬಿಡ್ತೀವಿ ನಾವು.